ಸಂಸದ ಡಿಕೆ ಸುರೇಶ್ ಅವರ ಪ್ರತ್ಯೇಕ ದಕ್ಷಿಣ ಭಾರತ ರಾಷ್ಟ್ರದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರ ವಿರೋಧದ ಮಾತುಗಳು ಆರಂಭ ಆಗಿದ್ದಾವೆ. ಸಚಿವ ಶಿವರಾಜ್ ತಂಗಡಿಗೆ ಈಗ ಸಮರ್ಥನೆ ಮಾಡಿಕೊಂಡಿದ್ದಾರೆ, ಅವರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ. ಡಿಕೆ ಸುರೇಶ್ ಅವರ ಮಾತಿನ ಅರ್ಥವನ್ನು ತಿಳಿಬೇಕು, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ರಾಜ್ಯಕ್ಕೆ ನೀಡಬೇಕಾದ ಪಾಲನ್ನು ಕೇಂದ್ರ ಕೊಡ್ತಾ ಇಲ್ಲ, ನಮ್ಮ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಬಿಜೆಪಿಯವರು ಸುರೇಶ್ ಬಗ್ಗೆ ಮಾತನಾಡುವಂತಹ ಮೊದಲು ಅವರು ಪ್ರಧಾನಿ ಬಗ್ಗೆ ಮಾತನಾಡಲಿ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ ಪಾಲನ್ನು ನೀಡದೇ ಇದ್ದರೆ ಯಾವ ಹಿತಕ್ಕಾಗಿ ಪ್ರಧಾನಿ ಇರಬೇಕಾಗಾದ್ರೆ ಈ ರೀತಿಯಾಗಿ ಬಿಜೆಪಿ ನಾಯಕರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ. ಕಾಂಗ್ರೆಸ್ನವರು ಯಾವ ರೀಸನ್ ಇಟ್ಕೊಂಡು ಮಾತಾಡಿದ್ರೆ ಡಿ ಕೆ ಸುರೇಶ್ ಅಂತ ನಿಮಗೆ ಚೆನ್ನಾಗಿ ಗೊತ್ತೈತಿ. ಏನು ರೀಸನ್ ಇಟ್ಕೊಂಡು ಮಾತಾಡ್ಯಾರ? ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲನೆ ಕೊಡ್ತಾ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳು. ಬಿ ಜೆ ಪಿಯವರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರಲ್ಲ, ಮೊದಲು ಹೋಗಿ ಪ್ರಧಾನಮಂತ್ರಿಗೆ ಹೇಳು, ಸ್ವಾಮಿ 24-25 ಮಂದಿನ ಲೋಕಸಭಾ ಸದಸ್ಯರು ಮಾಡಿ ಕಳಿಸ್ಯಾರ ಈ ರಾಜ್ಯದೊಳಗೆ. ನಮ್ಮ ರಾಜ್ಯದೊಳಗೆ ಬರ ಆದ್ರೆ ದುಡ್ಡು ಕೊಡೋಂಗಿಲ್ಲ, ನಮ್ಮ ರಾಜ್ಯದೊಳಗೆ ಪ್ರವಾಹ ಬಂದರೆ ದುಡ್ಡು ಕೊಡೋಂಗಿಲ್ಲ. ಮತ್ತು ಯಾವ ಹಿತಕ್ಕೋಸ್ಕರ ಈ ದೇಶದೊಳಗೆ ಪ್ರಧಾನಮಂತ್ರಿ ಬಿ ಜೆ ಪಿ ಇರೋದು? ಅವರು ಆ ಸಿಟ್ಟಿಗೋಸ್ಕರ ಮಾತಾಡಿದ್ದಾರೆ. ಹಿಂದೆ ಉಮೇಶ್ ಕತ್ತಿ ಅವರು ಕರ್ನಾಟಕ ರಾಜ್ಯನ ವಿಭಾಗ ಮಾಡೋದ್ರ ಬಗ್ಗೆ ಮಾತಾಡಿದಾಗ ಬಿ ಜೆ ಪಿಯಲ್ಲಿ ಯಾವ ಮೂಲೆಗೆ ಹೋಗ್ಕೊಂಡಿದ್ರು, ಯಾವ ಗೋವೆದಾಗ ಹೋಗ್ಕೊಂಡಿದ್ರು. ಕಾಂಗ್ರೆಸ್ನವರು ಯಾವ ರೀಸನ್ ಇಟ್ಕೊಂಡು ಮಾತಾಡಿದ್ರೆ ಡಿ ಕೆ ಸುರೇಶ್ ಅಂತ ನಿಮಗೆ ಚೆನ್ನಾಗಿ ಗೊತ್ತೈತಿ. ಏನು ರೀಸನ್ ಇಟ್ಕೊಂಡು ಮಾತಾಡ್ಯಾರ? ನಮ್ಮ ರಾಜ್ಯಕ್ಕೆ ಕೊಡಬೇಕು